ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದ್ರೆ, ಈಗಾಗಲೇ ದಾವಣಗೆರೆ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಂದ್ರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಪಕ್ಷ ಏನಿದೆ, ಅದು ಏನು ಶೋಕಾಸ್ ನೋಟಿಸನ್ನು ಜಾರಿಗೊಳಿಸದೇನೆ ಅಲ್ಪಸಂಖ್ಯಾತರ ಏನು ಅವರು ಮುಸ್ಲಿಂ ನಾಯಕರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಯಾಕಂದ್ರೆ ಕಾರಣ ಏನಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ, ಊರಿಗೊಂದು ಪೋರಗನ್ನುವಂಥ ನಿಟ್ಟಿನಲ್ಲಿ ಈಗ ಶೋಕಾಸ್ ನೋಟಿಸನ್ನು ಜಾರಿಗೊಳಿಸಿದ ನಂತರ ಅವರ ಹತ್ರ ಒಂದು 7 ದಿನಗಳ ಕಾಲಾವಧಿಯಲ್ಲಿ ಅವರ ಹತ್ರ ಒಂದು ನಾವು ಏನು ಆನ್ಸರನ್ನು ಪಡೆಯುವಂಥದ್ದು, ಉತ್ತರವನ್ನು ಪಡೆದು ಅದರ ನಂತರ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂತ ಕೇಳಿದ್ರೆ, ಈಗ ನೀವು ಜಾತ್ಯತೀತ ದೇಶದಲ್ಲಿ ನಾವು ಸಂವಿಧಾನಾತ್ಮಕವಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಸುಳ್ಳು ಏನೋ ಹೇಳ್ತೀರಲ್ವಾ, ಅದ್ರ ವಿರುದ್ಧ ನಾವು ನಿಮ್ಮ ಒಂದು ಲೆಕ್ಕಾಚಾರ ಮೇಲೆ ನಾವು ಮಾತಾಡ್ತಿದ್ದೀನಿ. ಯಾಕಂತ ಕೇಳಿದ್ರೆ, ನೀವು ಯಾವುದೇ ರೀತಿಯಾದಂತಹ ಒಂದು ಶೋಕಾಸ್ ನೋಟಿಸ್ ಜಾರಿಗೊಳಿಸದೇನೆ ಮತ್ತೇನಂತ ಕೇಳಿದ್ರೆ ಅಲ್ಪಸಂಖ್ಯಾತರಿಗೆ ಇದು ಮಾಡಿರುವಂಥದ್ದು ಅದು ತೀವ್ರ ಖಂಡನೀಯ. ನಾವು ಇದ್ರ ವಿರುದ್ಧ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತ ಕೇಳಿದ್ರೆ, ನೀವು ಸಂವಿಧಾನಾತ್ಮಕವಾಗಿ ಯಾವುದೋ ಕ್ರಮವನ್ನು ಜರುಗಿಸಿದರೆ ಅದೊಂದು ಲೆಕ್ಕಾಚಾರ ಆಗಿತ್ತು. ಈಗ ಊರಿಗೊಂದು ಪೋರಿಗೊಂದು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಜನರಿಗೊಂಥರ ಸಣ್ಣ ಜನರಿಗೊಂಥರ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಡೀತಾ ಇದೆ. ಇದು ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಯಾಕಂದರೆ ಇದು ಸಂವಿಧಾನದ ಕಗ್ಗೊಲೆ ನಡೀತಾ ಇದೆ. ಅದ್ರ ವಿರುದ್ಧ ನಾವು ತೀವ್ರವಾದ ಆಕ್ಷೇಪವನ್ನು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಮಾಡ್ತೀವಿ. ಯಾಕಂತ ಕೇಳಿದ್ರೆ, ಲೆಕ್ಕಾಚಾರಕ್ಕೆ ಲೆಕ್ಕಾಚಾರ ಮತ್ತು ನಾವು ಹೇಳಿಕೆಗೆ ಹೇಳಿಕೆ. ಯಾಕಂತ ಕೇಳಿದ್ರೆ, ಯಾರೇ ಕೂಡ ತಪ್ಪು ಮಾಡಿದ್ರು ಕೂಡ ನಾವು ಪಾರದರ್ಶಕವಾಗಿ ಪರದೆಯಲ್ಲಿ ಎದುರಿಗೆ ಇಡುವಂಥದ್ದೇ ನಮ್ಮದು ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಯಾಕಂತ ಕೇಳಿದ್ರೆ, ನಾವು ಯಾರ ಜೊತೆನೋ ಏನು ಅವ್ರ ಮನೆಗೆ ಯಾರು ಊಟಕ್ಕೆ ಹೋಗೋದು ಬೀಳಿಲ್ಲ, ನಾವೇನು ಮಲಗಕ್ಕೆ ಹೋಗೋದು ಬೀಳಿಲ್ಲ. ಯಾಕಂತ ಕೇಳಿದ್ರೆ, ನಮಗೇನು ಲೆಕ್ಕಾಚಾರ ಮೇಲೆ ಯಾಕಂತ ಕೇಳಿದ್ರೆ ಅವರು ಮುಸ್ಲಿಂ ನಾಯಕರಿಗೆ ಮುಖಂಡರು ಏನಿದ್ದಾರೆ ಅವರಿಗೊಂದು ಅನ್ಯಾಯ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.